ಉಡುಪಿದಾಗ ಏಲಿಯನ್ ಪಿಲ್ಲರ್ಸ್ ಇರೋದು ನಿಮ್ಗೆ ಗೊತ್ತಾ? 15ನೇ ಶತಮಾನದಾಗ ಪೋರ್ಚುಗೀಸ್ ಸೇಲರ್ ವಾಸ್ಕೋಡಿಗಮ್ಮ ಭಾರತ ಹುಡ್ಕೊಂಡ್ ಬಂದಿದ್ದ. ಆ ಟೈಮ್ದಾಗ ಅವಂಗೊಂದು ದ್ವೀಪ ಕಾಣ್ತ. ಅವ ತನ್ನ ಹಡಗ ಅಲ್ಲೇ ನಿಲ್ಲಿಸಿ ಆ ದ್ವೀಪದ ಒಳಗೆ ಬಂದ. ಅವಾಗ ಆ ನೆಲ ಕಂಡ ಅವ ಶಾಕ್ ಆಗೋಗ್ಬಿಟ್ಟಿದ್ದ. ಎದಕ್ಕಂದ್ರೆ ಇಂಥ ಪ್ಲೇಸ್ ಅವ ಜಗತ್ತೊಳಗೆ ಎಲ್ಲೂ ನೋಡಿದ್ದೇ ಇಲ್ಲ. ಅದಕ್ಕೆ ಅವ ನೆಲಕ್ಕೆ ದೇವ್ರ ಸ್ಥಳ ಅಂದ. ಆ ದ್ವೀಪಕ್ಕೆ ಅವ ತನ್ನ ದೇವ್ರ ಹೆಸರಿಟ್ಟ, ಸೆಂಟ್ ಮೇರೀಸ್ ಐಲ್ಯಾಂಡ್. ಸೈಂಟಿಸ್ಟ್ ಕೆಲವೊಮ್ಮೆ ಈ ಐಲ್ಯಾಂಡಿಗೆ ಮಿನಿ ಮದಕಸ್ಕಾರ ಅಂತಾರೆ. ಎದಕ್ಕಂದ್ರೆ 88 ಮಿಲಿಯನ್ ವರ್ಷದಿಂದ ಆ ದೇಶ ಇಂಡಿಯಾಗೆ ಕನೆಕ್ಟೆಡ್ ಇತ್ತಂತ. ಮುಂದೆ ಒಂದು ವಾಲ್ಕಾನಿಕ್ ಎರಪ್ಷನ್ ಸಂಬಂಧ ಆ ದೇಶ ಸ್ಪ್ಲಿಟ್ ಆಗಿ ಆಫ್ರಿಕಾ ಕಡೆ ಹೋಗ್ತ. ಬಟ್ ಅದರದ ಒಂದು ಅಂಶ ಉಡುಪಿ ಕಡೆ ಬಂದು ಸೇರ್ತ. ನೀವು ಆ ಐಲ್ಯಾಂಡ್ ಹೋದ್ರಿ ಅಂದ್ರೆ ಅಲ್ಲಿ ನಿಮ್ಗೆ ವಿಚಿತ್ರ ಸ್ಟೋನ್ಸ್ ಕಂಡು ಬರ್ತಾವ. ಜನ ಕೆಲವೊಮ್ಮೆ ಆ ಕಲ್ಲನ್ನು ನೋಡಿ ಯಾರು ಹ್ಯೂಮನ್ಸ್ ಅದನ್ನ ಕೆತ್ತಾರ ಅನ್ಕೋತಾರ. ಬಟ್ ಫ್ಯಾಕ್ಟ್ಸ್ ಪ್ರಕಾರ ವಾಲ್ಕಾನಿಕ್ ಎರಪ್ಷನ್ ಆದ್ಮೇಲೆ ಆ ಸ್ಟೋನ್ಸ್ ಈ ಆಕಾರಕ್ಕೆ ಬಂದ್ವಂತ. ಅದಕ್ಕೆ ಜನ ಕೆಲವೊಮ್ಮೆ ಇದಕ್ಕೆ ಏಲಿಯನ್ ಪಿಲ್ಲರ್ಸು ಅಂತಾರೆ. ಮತ್ತು ಆ ದ್ವೀಪದ ಒಳಗೆ ಉಸುಕಿನ ಜಾಸ್ತಿ ನಿಮ್ಗೆ ಶೆಲ್ಸ ಕಂಡು ಬರ್ತಾವ. ಅಲ್ಲಿರೋ ಗಿಡನೂ ಭಾಳ ವಿಚಿತ್ರ ಬೆಳಿತಾವ. ಅದಕ್ಕೆ ಸಾವಿರಾರು ಜನ ಪ್ರತಿ ವರ್ಷ ಆ ಐಲ್ಯಾಂಡ್ ನೋಡಕ್ಕೆ ಹೋಗ್ತಾರ. ವಿಂಟರ್ ಸೀಸನ್ದಾಗಂತೂ ಅಲ್ಲಿ ವ್ಯೂ ಭಾಳ ಬ್ಯೂಟಿಫುಲ್ ಕಾಣ್ತೈತಿ. ನೀವು ಯಾವಾಗಾರ ಈ ಪ್ಲೇಸ್ ವಿಸಿಟ್ ಮಾಡಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಕಾಮೆಂಟ್ ಸೆಕ್ಷನ್ದಾಗ ಶೇರ್ ಮಾಡಿರಿ ಮತ್ತು ಫಾಲೋ ಮಾಡಿರಿ ಅ ಕ್ಲಾಸಿಕ್ ವೈ.